ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಬನ್ನಿ, ಹಾಗಾದರೆ ಇವತ್ತು ನಾವು ಸೊಲ್ಯೂಷನ್ಸ್ದು ಕಂಟಿನ್ಯೂಷನ್ ಪಾರ್ಟ್ ನೋಡ್ತಾ ಇದ್ವಿ. ಬಟ್ ಇದಕ್ಕೂ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ, ವಿ ಸ್ಟಡಿಡ್ ಅಬೌಟ್ ದ ಹೆನ್ರಿ ಲಾ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಹೆನ್ರಿ ಲಾ, ಎಲ್ಲೆಲ್ಲಿ ಅದು ಯೂಸ್ ಆಗುತ್ತೆ ಅಂತ ನೋಡಿದ್ವಿ. 3 ಅಪ್ಲಿಕೇಶನ್ಸ್ ನಾವು ನೋಡಿದ್ವಿ. ಮೊದಲನೇ ಅಪ್ಲಿಕೇಶನ್ಸು ಸಾಫ್ಟ್ ಡ್ರಿಂಕ್ಸ್ ಇಂಡಸ್ಟ್ರಿಯಲ್ಲಿ ಹೆನ್ರಿ ಲಾ ಅಪ್ಲೈ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಹೈ ಪ್ರೆಷರೈಸ್ಡ್ CO2 ಗ್ಯಾಸನ್ನು ಕೂಲ್ ಡ್ರಿಂಕ್ಸ್ ಒಳಗಡೆ ಪ್ರೆಷರೈಸ್ ಮಾಡಿ ಏನು ಮಾಡ್ತಾರಪ್ಪ ಅಂದರೆ ತುಂಬುತ್ತಾರೆ. ಎರಡನೇ ಅಪ್ಲಿಕೇಶನ್ ಎದ್ರ ಬಗ್ಗೆ ಹೇಳುತ್ತೆ? ಇಟ್ ಟೆಲ್ಸ್ ಅಬೌಟ್ ದ ಸ್ಕೂಬಾ ಡೈವರ್ಸ್ ಏನು ಮಾಡ್ತಾರೆ, ಡೀಪ್ ಸಿ ಒಳಗಡೆ ಹೋಗಬೇಕಾದ್ರೆ ಟ್ಯಾಂಕ್ ಒಳಗಡೆ ಹೀಲಿಯಂ ಮತ್ತು ನೈಟ್ರೋಜನ್ ಕಾಂಬಿನೇಷನ್ ಜೊತೆ ಆಕ್ಸಿಜನ್ನ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವರು ಒಂದು ವೇಳೆ ಸಡನ್ನಾಗಿ ಅರ್ತ್ ಸರ್ಫೇಸಿಗೆ ಬಂದರೆ ಡೀಪ್ ಸಿಯಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ರಬಲ್ ಆಗಬಾರ್ದು ಅಂತ. ಮೂರನೇದು ಬಂದಿರಪ್ಪ ಅಂದರೆ ಹೈ ಆಲ್ಟಿಟ್ಯೂಡ್ ಲೈಕ್ ಹಿಮಾಲಯನ್ಸ್ ಮತ್ತು ಎಲ್ಲಿ K2 ಅಥವಾ ಮೌಂಟ್ ಎವರೆಸ್ಟ್ ಹತ್ತೋರಿಗೆಲ್ಲ ಏನಾಗುತ್ತೆ ಅಂದರೆ ಅನಾಕ್ಸಿಯಾ ಅಂತ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಏನು? ಹಾಗಂದರೆ ಭಾಳ ಸಿಂಪಲ್. ಅಂದರೆ ಹೇಗೆ ನಾವು ಭೂಮಿ ಮೇಲ್ಗಡೆ ಹೋಗ್ತೀವಿ, ಅಟ್ಮಾಸ್ಫಿಯರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಹೀಗಾಗಿ ಪ್ರೆಷರ್ ಏನಾಗುತ್ತೆ ಅಂದರೆ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಪ್ರೆಷರ್ ಕಡಿಮೆ ಆಗೋದ್ರಿಂದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ಸೈಡ್ ದ ಬ್ಲಡ್ ಟಿಶ್ಯೂ ವಿಲ್ ಬಿಕಮ್ ಲೆಸ್. ಹಾಗಾಗಿ ಅಲ್ಲಿ ಏನಾಗುತ್ತೆ, ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ, ತಲೆನೋವು ಬರೋದು, ತಲೆ ಸುತ್ತೋದು, ಹೀಗಾಗಿ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅನಾಕ್ಸಿಯಾ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ ಅಬೌಟ್ ದ ಅಪ್ಲಿಕೇಶನ್ಸ್ ಆಫ್ ಹೆನ್ರಿ ಲಾ. Now we will discuss about the next topic called vapor pressure. ಬನ್ನಿ, ಹಾಗಾದರೆ ವೇಪರ್ ಪ್ರೆಷರ್ ಅಂದರೆ ಏನಂತ ಒನ್ ಬೈ ಒನ್ ನೋಡೋಣ. ಸೊ ಮೊದಲನೇದಾಗಿ ವೇಪರ್ ಪ್ರೆಷರ್ ಅಂದರೆ ಏನು? ವೇಪರ್ ಪ್ರೆಷರ್ ಅಂದರೆ ನಾನು ಮೊದಲು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನಿಮಗೆ. ಸಪೋಸ್ ಇಲ್ಲೊಂದು ಲಿಕ್ವಿಡ್ ಇದೆ ಅಂತ ತಿಳ್ಕೊಳ್ಳಿ. ಈ ಲಿಕ್ವಿಡಿಗೆ ನಾವೇನು ಮಾಡಿದ್ದೀವಿ, ಕ್ಲೋಸ್ ಮಾಡಿದ್ದೀವಿ ಕಂಟೈನರ್ ಒಳಗಡೆ. ಕೆಳಗಡೆಯಿಂದ ಹೀಟ್ ಅಪ್ಲೈ ಮಾಡ್ತಾಯಿದ್ದೀವಿ. ವಿ ಆರ್ ಹೀಟಿಂಗ್ ದ ಲಿಕ್ವಿಡ್. ಈ ಲಿಕ್ವಿಡ್ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ಸ್ ಇಟ್ ಬಿಕಮ್ ವೇಪರ್ಸ್. ಆ ವೇಪರ್ಗಳು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ವೇಪರ್ಗಳು ಪುನಃ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನು ಕ್ರಿಯೇಟ್ ಮಾಡುತ್ತೆ, ಪ್ರೆಷರ್ ಕ್ರಿಯೇಟ್ ಮಾಡ್ತದೆ. ಏನು ಕ್ರಿಯೇಟ್ ಮಾಡ್ತದೆ? ಪ್ರೆಷರ್. ಇದು ಯಾವಾಗಾಗುತ್ತಂದರೆ, ಈ ಎರಡರ ಮಧ್ಯೆ ರೇಟ್ ಆಫ್ ವೇಪರೈಜೇಷನ್ ಆ್ಯಂಡ್ ರೇಟ್ ಆಫ್ ಫಾರ್ಮೇಷನ್ ಆಫ್ ಲಿಕ್ವಿಡ್ ಬಿಕಮ್ ಈಕ್ವಲ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ಅಂದರೆ ಎಷ್ಟು ಸ್ಪೀಡಲ್ಲಿ ವೇಪರ್ ಆಗ್ತದೆಯೋ ಅಷ್ಟೇ ಸ್ಪೀಡಲ್ಲಿ ಏನಾಗ್ತದೆ, ಮತ್ತೆ ಹೊಳ್ಳೆದು ಲಿಕ್ವಿಡಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವು ಈಕ್ವಿಲಿಬ್ರಿಯಮ್ ಪ್ರೋಸೆಸ್ ಅಂತ ಕರಿತೀವಿ. ಆ ಒಂದು ರೇಟ್, ಆ ಒಂದು ಸ್ಪೀಡಲ್ಲಿ ಅದು ಹಂತಕ್ಕೆ ತಲುಪಿದ ಮೇಲೆ ಅವಾಗೇನಂತ ಅಲ್ಲಿ ಇದ್ದಿದ್ದು ವೇಪರ್ಸ್ಗಳು ಆ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನು ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಸೊ ಅದನ್ನು ನಾನು ಈ ರೀತಿ ಬರಿಬೋದು. ಏನಂತ ಬರಿಬೋದು ಅಂದರೆ, ಭಾಳ ಸಿಂಪಲಾಗಿ ಹೇಳ್ಬೋದು, ಇಟ್ ಈಸ್ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್. ಇಟ್ ಈಸ್ ದಿ pressure exerted by the vapors. It is the pressure exerted by the vapors above the liquid surface ಅಥವಾ ಅಬೌವ್ ದ ಸರ್ಫೇಸ್ ಆಫ್ ಲಿಕ್ವಿಡ್ ಅಂತ ಬರಿಬೋದು. ಓಕೆನಾ? ಅಬೌವ್ ದ ಸರ್ಫೇಸ್ ಆಫ್ ಲಿಕ್ವಿಡ್ ಇನ್ ದ ಈಕ್ವಿಲಿಬ್ರಿಯಮ್ with the liquid is called ವೇಪರ್ ಪ್ರೆಷರ್. ಇದಕ್ಕೆ ನಾವೇನಂತ ಕರಿತೀವಿ? ವೇಪರ್ ಪ್ರೆಷರ್ ಅಂತ ಕರಿತೀವಿ.
ಐ ಹೋಪ್ ನಿಮಗೆ ಅದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ದಿ ವೇಪರ್ ಪ್ರೆಷರ್. ನೌ we will discuss about the factors on which vapor pressure is affected. ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ವೇಪರ್ ಪ್ರೆಷರ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದು ಫ್ಯಾಕ್ಟರ್ಸ್ ಆನ್ ವಿಚ್ ವಿ ಪಿ ಅಂದರೆ ವೇಪರ್ ಪ್ರೆಷರ್, ಶಾರ್ಟ್ಕಟಾಗಿ ಬರುತ್ತೆ. ವೇಪರ್ ಪ್ರೆಷರ್ ಡಿಪೆಂಡ್ಸ್. ಓಕೆ, ಇದರಲ್ಲಿ ಡಿಪೆಂಡ್ಸ್ ಇದೆ. ಮೊದಲನೇದು ತೊಗೊಳ್ಳೋಣ. ನೇಚರ್ ಆಫ್ ಲಿಕ್ವಿಡ್ ತೊಗೊಳ್ಳೋಣ. ನೇಚರ್ ಆಫ್ ಲಿಕ್ವಿಡಲ್ಲಿ ಭಾಳ ಸಿಂಪಲಾಗಿ ಏನು ಹೇಳ್ಬೋದಪ್ಪ ಅಂದರೆ, ದ ಲಿಕ್ವಿಡ್ ವಿತ್ ಮೋರ್ ಅಥವಾ ವಿತ್ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಡು ನಾಟ್ ವೇಪರೈಸಸ್. ಅಂದರೆ ಯಾವುದೇ ಒಂದು ಲಿಕ್ವಿಡ್ ಇದೆ ಅಂತ ತಿಳ್ಕೊಳ್ಳಿ, ಅವು ಒಂದು ಮಾಲಿಕ್ಯೂಲ್ ಮಧ್ಯೆ ಸ್ಟ್ರಾಂಗ್ ಬಾಂಡ್ ಇದ್ದರೆ ಅವು ಏನಾಗಲ್ಲ, ಬಾಂಡ್ ಬ್ರೇಕ್ ಆಗಲ್ಲ ಅಂದರೆ ಅವು ವೇಪರೈಸ್ ಆಗಲ್ಲ ಅಂತ ಅರ್ಥ. ಹಾಗಾಗಿ ಅದು ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಸಿಂಪಲಾಗಿ ಹೇಳಬೇಕಾಗಿದ್ದು ಏನಪ್ಪ ಅಂದರೆ, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುವಂಥ ಲಿಕ್ವಿಡು ಲೆಸ್ ವೇಪರ್ ಪ್ರೆಷರ್ ಹೊಂದಿರುತ್ತೆ. ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇರುವಂಥ ಮಾಲಿಕ್ಯೂಲ್ಸ್ಗಳದು, ಲಿಕ್ವಿಡ್ ಮಾಲಿಕ್ಯೂಲ್ಸ್ದು ಏನಿರುತ್ತೆ, ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಹೈ ವೇಪರ್ ಪ್ರೆಷರು ತೋರಿಸ್ಕೊಡುತ್ತೆ. ಏನಂತ ಬರೋಣಪ್ಪ ಅಂದರೆ, ಶಾರ್ಟಾಗಿ ನಾನು ಈ ರೀತಿ ಬರಿತೀನಿ. ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್, ಇಲ್ಲಿಂದ ಬರೋಣ. ಸ್ಟ್ರಾಂಗ್ intermolecular forces strong intermolecular forces ಹೇಗೆ ಬರೋದು, ಒಂದು ಸೆಕೆಂಡ್, ಸ್ವಲ್ಪ ನೋಟ್ಸನ್ನು ಸ್ವಲ್ಪ ಇದು ಮಾಡೋಣ. ದ ಲಿಕ್ವಿಡ್ಸ್ ವಿತ್ strong intermolecular forces do not easily vaporizes. Example, water. Okay, but liquids with weak intermolecular forces get vaporizes easily. Example, ಡೈಮಿಥೈಲ್ ಈಥರ್. ಮತ್ತೊಂದು ಯಾವುದಿದೆ, ಆಲ್ಕೋಹಾಲ್ಸ್. ಇವೆಲ್ಲವೂ ಏನಪ್ಪ ಅಂದರೆ ಇದರಲ್ಲಿ ಬರುತ್ತೆ, ನೇಚರ್ ಆಫ್ ಲಿಕ್ವಿಡ್ಸಲ್ಲಿ ಬರುತ್ತೆ. ಓಕೆನಾ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಸೆಕೆಂಡ್ ಒನ್ ವಿಲ್ ಬಿ ದಿ ಟೆಂಪರೇಚರ್. ನಾವು ಏನು ಹೇಳ್ಬೋದಪ್ಪ ಅಂದರೆ, ವೇಪರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ಹೇಳ್ಬೋದು. ವೇಪರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಹೇಗೆ ನೋಡಿ, ಏನಾಗುತ್ತಂದರೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ ಹಾಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಅಂದರೆ ಅವುಗಳ ಮಧ್ಯೆ ಇರುವಂಥ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ. ಸ್ಟ್ರಾಂಗ್ ಇದ್ದರೆ ಅದಕ್ಕೆ ಜಾಸ್ತಿ ಟೆಂಪ್ರೇಚರ್ ಬೇಕು, ವೀಕ್ ಇದ್ದರೆ ಅದಕ್ಕೆ ಕಡಿಮೆ ಟೆಂಪ್ರೇಚರ್ ಬೇಕು. ಸೊ ಕಡಿಮೆ ಟೆಂಪ್ರೇಚರ್ ಬೇಕಾಗಿದ್ದು ವೀಕಿಗೆ ಅವು ಭಾಳ ಬೇಗ ಏನಾಗುತ್ತೆ, ವೇಪರೈಸ್ ಆಗುತ್ತೆ. ವೇಪರೈಸ್ ಆದರೆ ಜಾಸ್ತಿ ವೇಪರ್ಗಳ ಸಂಖ್ಯೆ ಆಗುತ್ತೆ. ಜಾಸ್ತಿ ವೇಪರ್ ಸಂಖ್ಯೆ ಆದರೆ ವೇಪರ್ ಪ್ರೆಷರ್ ಏನಿರುತ್ತೆ ಅದರದ್ದು ಜಾಸ್ತಿ ಇರುತ್ತೆ. ಈ ರೀತಿ ಅಂತ ಅರ್ಥ. ಸೊ
ಅದಕ್ಕೆ ನಾನೇನು ಶಾರ್ಟ್ಕಟಲ್ಲಿ ಏನು ಬರಿತೀನಿ ಅಂದರೆ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಇನ್ಕ್ರೀಸ್ ಇನ್ ಟೆಂಪರೇಚರ್ increases the vapor pressure. ಕಂಟಿನ್ಯೂಷನ್ ಏನು ನೋಡೋಣಪ್ಪ ಅಂದರೆ ನೆಕ್ಸ್ಟ್ ಬಂದು ವೇಪರ್ ಪ್ರೆಷರನ್ನು ಆಯಿತು. ಈಗ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್ ಬಗ್ಗೆ ನೋಡೋಣ. ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್ ಬಗ್ಗೆ ನೋಡೋಣ. ಸೊ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್ ಹೇಗಿದೆ ಮೊದಲೇ ಬರೀತೀನಿ. ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್. ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್ ಹೀಗಂದ್ರೆ ಏನು ನೋಡಿ. ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸಿಸ್ಟಮ್ ತಿಳಿಯೋಕ್ಕಿಂತ ಮುಂಚೆ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಅವ್ರ ಹೆಸರು ಬಂದು ರಾಲ್ಡ್ಸ್ ಅಂತ. ರಾಲ್ಡ್ಸ್ ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾರೆ ಅಂದರೆ ಮೊದಲು ಬರೀ ಸ್ಟಡಿ ಮಾಡ್ತಾರೆ. ಎರಡು ಕಾಂಪೋನೆಂಟ್ಸ್ಗಳನ್ನು ತೊಗೋತಾರೆ. ಯಾವೆರಡು ಕಾಂಪೋನೆಂಟ್ಸ್ಗಳನ್ನು ತೊಗೋತಾರಪ್ಪ ಅಂದರೆ ಪಾರ್ಷಿಯಲ್ ಪ್ರೆಷರ್ ಮತ್ತು ಮೋಲ್ ಫ್ರ್ಯಾಕ್ಷನನ್ನು ತೊಗೋತಾರೆ. ಪಾರ್ಷಿಯಲ್ ಪ್ರೆಷರ್ ಮತ್ತು ಮೋಲ್ ಫ್ರ್ಯಾಕ್ಷನನ್ನು ತೊಗೊಂಡು ಅವರೇನು ಹೇಳಿಕೆ ಟ್ರೈ ಮಾಡ್ತಾರಪ್ಪ ಅಂದರೆ ಸಾಲಿಬಿಲಿಟಿ ಆಫ್ ಎ ಲಿಕ್ವಿಡ್ಸ್ ಇನ್ ಲಿಕ್ವಿಡ್ಸ್ ಬಗ್ಗೆ ಹೇಳಿಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಬನ್ನಿ ಹಾಗಾದರೆ ಅವು ತಿಳಿಯೋಕ್ಕಿಂತ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳಿಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವೆಲ್ಲ ನಾವು ರಾಲ್ಡ್ಸ್ ಲಾದಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆನಾ. ಕೆಲವೊಂದು ಪಾಯಿಂಟ್ಸ್ ಏನಪ್ಪ ಅಂದರೆ ಇಫ್ ನಾನು ಇಲ್ಲೇ ತೊಗೋತೀನಿ. ಸಪೋಸ್ ಒಂದು ಲಿಕ್ವಿಡ್ ಸಿಸ್ಟಮ್ ಅಂದ ಕೂಡಲೇ ಎರಡೂ ಲಿಕ್ವಿಡ್ಗಳು ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಕಡೆ ಸೊಲ್ಯೂಟ್ ಇದ್ದರೆ ಇನ್ನೊಂದು ಕಡೆ ಸಾಲ್ವೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಪ್ಯೂರ್ ಸೊಲ್ಯೂಟು, ಪ್ಯೂರ್ ಸಾಲ್ವೆಂಟ್. ಅರ್ಥ ಆಗ್ತದೆ ನಾನು ಹೇಳಿದ್ದು. ಸರಿ, ಇದಕ್ಕೆ ನಾನು ಎ ಅಂತ ಕರೆದಿದ್ದೀನಿ, ಇದಕ್ಕೆ ನಾನು ಬಿ ಅಂತ ಕರೆದಿದ್ದೀನಿ. ಈಗ ಇದನ್ನು ಕವರ್ ಮಾಡಿದ್ದೀನಿ, ಇದನ್ನು ಕವರ್ ಮಾಡಿದ್ದೀನಿ. ಇವುದ್ರ ವೇಪರ್ಸ್ಗಳು ಇಲ್ಲಿದ್ದಾವೆ. ಅದೇ ರೀತಿ ಇವುದ್ರದ್ದು ವೇಪರ್ಸ್ಗಳು ಇಲ್ಲಿದ್ದಾವೆ. ಅರ್ಥ ಆಯ್ತಾ. ಈ ವೇಪರ್ಸ್ಗಳಿಗೆ ನಾನೇನಂತ ಕರಿತೀನಪ್ಪ ಅಂದರೆ ಪ್ಯೂರ್ ವೇಪರ್ ಪ್ರೆಷರ್ ಅಂತ ಕರಿತೀನಿ. ಏನಂತ ಕರಿತೀರಿ? ಪ್ಯೂರ್ ಇದು ಪಿ ಎ ಅಂತ ಕರಿತೀನಿ. ಅದಕ್ಕೆ ಅದೇ ರೀತಿ ಇದಕ್ಕೆ ನಾನೇನಂತ ಕರಿತೀನಿ? ಪಿ ಬಿ ಅಂತ ಕರಿತೀನಿ. ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಪ್ರೆಷರ್ ವೇಪರ್ಸ್ ಆಫ್ ಎ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್ ಇದ್ದರೆ ಅದು ಪಿ ಬಿ, ಇದು ಪಿ ಎ. ಅರ್ಥ ಆಯ್ತಾ. ಇಲ್ಲಿ ನಾನು ಪ್ಯೂರ್ ಅಂತ ಬಳಸ್ಕೋತಲ್ಲ. ಯಾಕೆ ಬಳಸ್ಕೋತಲ್ಲ? ಇರೋದೇ ಒಂದೇ ಇದ್ದರೆ ಅದು 100% ಪ್ಯೂರ್ ಆಗಿರುತ್ತೆ. ಸರಿನಾ. ಈಗ ನೆಕ್ಸ್ಟ್ ಏನು ಮಾಡೋಣ, ಇವು ಎರಡನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕೋಣ. ಸೊ ಅಂದರೆ ಏನಾಗ್ಬಿಡ್ತು, ಇದು ಸೊಲ್ಯೂಷನ್ ಆಗಿಬಿಡ್ತು. ಸೊಲ್ಯೂಷನಲ್ಲಿ ಏನಿದೆ? ಸೊಲ್ಯೂಟ್ ಇದೆ, ಸಾಲ್ವೆಂಟು ಇದೆ. ಕರೆಕ್ಟಾ. ಸೊಲ್ಯೂಟ್ ಪಾರ್ಟಿಕಲ್ ಪ್ರೆಷರನ್ನು ನಾನು ಚಾಕ್ಲೇಟ್ ಕಲರಿಂದ ತೋರಿಸ್ತಾ ಇದ್ದೀನಿ. ಓಕೆನಾ. ಸಾಲ್ವೆಂಟ್ದು ನಾನು ಯಾವ ಕಡೆಯಿಂದ ತೋರಿಸ್ತೀನಪ್ಪ ಅಂದರೆ ರೆಡ್ ಕಲರಿಂದ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ. ಇಲ್ಲಿ ನಿಮಗೆ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ಎರಡು ಪ್ರೆಷರ್ಗಳು ಇದ್ದಾವೆ. ಎಷ್ಟಿದಾವೆ ರೀ? ಎರಡು ವೇಪರ್ಸ್ಗಳು ಇದ್ದಾವೆ. ಹಾಗೆ ಎರಡೂ ಪ್ರೆಷರ್ಸ್ಗಳು ಇರುತ್ತೆ. ಒಂದು ಪ್ರೆಷರ್ ಬಂದು ಪಿ ಎ ಇದೆ, ಮತ್ತೊಂದು ಪ್ರೆಷರ್ ಬಂದು ಪಿ ಬಿ ಇದೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಪಿ ಎ ಮತ್ತೊಂದು ಪಿ ಬಿ ಇದೆ. ಇಲ್ಲೂ ಪಿ ಎ ಮತ್ತು ಪಿ ಬಿನೇ ಇದೆ. ಆದರೆ ಯಾವುದು ಎಷ್ಟು ಪ್ರೆಷರ್ ಹಾಕ್ತಾಯಿದೆ, ಪಿ ಎ ಎಷ್ಟು ಪ್ರೆಷರ್ ಹಾಕ್ತಾಯಿದೆ ಮತ್ತು ಪಿ ಬಿ ಎಷ್ಟು ಪ್ರೆಷರ್ ಹಾಕ್ತಾಯಿದೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಇಲ್ಲಿ ಹೊಸ ಟರ್ಮ್ ಯೂಸ್ ಮಾಡ್ತೀವಿ, ಪ್ಯೂರ್ ಅಂತ ಬರಿತೀವಿ. ಪ್ಯೂರ್ ಅಂದ್ರೇನು? ಪಿ ನಾಟ್ ಎ ಮತ್ತು ಪಿ ನಾಟ್ ಬಿ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ನಾನು ಸಿಂಪಲ್ಲಾಗಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇಲ್ಲಿ ಪಿ ನಾಟ್ ಎ ಮತ್ತು ಪಿ ನಾಟ್ ಬಿ ಅಂದರೆ ಪ್ಯೂರ್ ವೇಪರ್ ಪ್ರೆಷರ್. ಎರಡು ಮಿಕ್ಸ್ ಮಾಡಿದಾಗ ಹೇಳ್ತೀವಿ. ಪಿ ಎ ಅಂದರೆ ಬಿಫೋರ್ ಮಿಕ್ಸಿಂಗ್ ಅಂತ ಅರ್ಥ. ಪಿ ಎ ಪಿ ಬಿ, ಪಿ ಎ ಆಗಿರ್ಬೋದು, ಪಿ ಬಿ ಆಗಿರ್ಬೋದು, ಬಿಫೋರ್ ಮಿಕ್ಸಿಂಗ್ ಅಂತ ಅರ್ಥ. ಸರಿ, ಬನ್ನಿ ಹಾಗಾದರೆ ಇವಾಗ ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಈ ರಾಲ್ಡ್ಸ್ ಅನ್ನೋರು ಏನು ಮಾಡ್ತಾರಪ್ಪ, ನಾನು ಹೇಳಿದೆ ಇವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವಾಟ್ ವಿಲ್ ಗಿವ್ ದ ಸ್ಟೇಟ್ಮೆಂಟ್. ಯಾವ ಸಿಸ್ಟಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂದರೆ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಸೊಲ್ಯೂಷನ್ ಕೊಡ್ತಾರೆ.
ಸೊ ಅದಕ್ಕಾಗಿ ಇನ್ನೊಂದು ಹೆಡ್ಡಿಂಗ್ ಏನಂತ ಹಾಕ್ತೀವಿ ಅಂದರೆ ಇಲ್ಲೇ ಬರೆದು ಬಿಡೋಣ. ಏನಂತ ಹಾಕ್ತೀವಿ ಅಂದ್ರೆ ವೇಪರ್ ಪ್ರೆಷರ್, ವಿ ಪಿ ಅಂದ್ರೇನು, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸಿಸ್ಟಮ್. ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸಿಸ್ಟಮ್. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ರಾಲ್ಸ್ ಲಾ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಲ್ಸ್ ಲಾ. ಬನ್ನಿ ಹಾಗಾದರೆ ಸ್ಟೇಟ್ಮೆಂಟ್ ಏನಿದೆ ನೋಡೋಣ. ಸ್ಟೇಟ್ಮೆಂಟ್ ಸ್ವಲ್ಪ ದೊಡ್ಡದಿದೆ, ಬಟ್ ತಿಳ್ಕೊಂಡ್ರೆ ಭಾಳ ಚಿಕ್ಕದಿದೆ. ಬರಲಿಕ್ಕೆ ಹೋದರೆ ಅದು ದೊಡ್ಡದಿದೆ. ಓಕೆನಾ? ನೀವು ಮೊದಲು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನಂತರ ನೀವು ಈಸಿಯಾಗಿ ಬರೀಬಹುದು. ಏನು ಹೇಳ್ತಂದರೆ, ಎಟ್ ಎ ಗಿವನ್ ಟೆಂಪ್ರೇಚರ್ ಫಾರ್ ಎ ಸೊಲ್ಯೂಷನ್ ಆಫ್ ಎ ವಾಲಟೈಲ್ ಲಿಕ್ವಿಡ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ in a solution is equal to product of its pure vapor pressure, products of its pure vapor pressure of sorry, ಏನಂತ ಸ್ವಲ್ಪ ಕನ್ಫ್ಯೂಷನ್. 1 ಸೆಕೆಂಡ್. ಎಟ್ ಎ ಗಿವನ್, ನಾನು ಬರದೇ ಹೇಳ್ತೀನಿ. ಎಟ್ ಎ ಗಿವನ್ ಟೆಂಪ್ರೇಚರ್ for a solution of a volatile liquids, comma, the partial vapor pressure of each component in a solution is equal to the product of pure components, the products of pure component and its mole fraction. ಸರಿನಾ? ಸೊ ದಿಸ್ ಈಸ್ ದಿ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ತಿಳಿಬೇಕಂದ್ರೆ ನಾನೊಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳೋಕ್ಕೆ ಕೋಶಿಶ್ ಮಾಡ್ತೀನಿ. ಈ ಮುಂಚೆ ನಾನು ಹೇಳಿದ್ದೆ, ಏನಂತ ಹೇಳಿದ್ದೆ ಅಂದರೆ, ಸೊ ಒಂದು ಕಡೆ ಒಂದೇ ಸೊಲ್ಯೂಟ್ ತೊಗೊಂಡಿದ್ದೀನಿ, ಮತ್ತೊಂದು ಕಡೆ ಸೊಲ್ಯೂಟ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಸೊಲ್ಯೂಟು, ಇದು ಬಂದು ಸಾಲ್ವೆಂಟು. ಸೊಲ್ಯೂಟಿಗೆ ನಾನು ಎ ಅಂತ ಕರೆದಿದ್ದೀನಿ, ಸಾಲ್ವೆಂಟಿಗೆ ನಾನು ಬಿ ಅಂತ ಕರೆದಿದ್ದೀನಿ. ಕರೆಕ್ಟಾ? ಇವುಗಳದ್ದು ವೇಪರ್ ಪ್ರೆಷರ್ ಬರುತ್ತಲ್ಲ, ಅದಕ್ಕೆ ನಾನೇನಂತ ಕರೆದಿದ್ದೀನಿ? ಪಿ ಅಂತ ಕರೆದಿದ್ದೀನಿ. ಇದಕ್ಕೆ ಯಾವ ವೇಪರ್ ಪ್ರೆಷರ್ ಬರುತ್ತಲ್ಲ, ಅದಕ್ಕೆ ನಾನೇನಂತ ಕರೆದಿದ್ದೀನಿ? ಪಿ ಬಿ ಅಂತ ಕರೆದಿದ್ದೀನಿ. ಕೇವಲ ಒಂದೇ ಇದೆ, ಹಾಗಾಗಿ 100% ಇದು ಒಂದು ಬಿಟ್ಟು ಬೇರೆ ಯಾವುದೂ ಇರೋಲ್ಲ. ಈ ಸೊಲ್ಯೂಟ್ ಒಳಗಡೆ ಇದ್ರ ಸೊಲ್ಯೂಟ್ ವೇಪರ್ ಬಿಟ್ಟು ಬೇರೆ ಯಾವುದೂ ವೇಪರ್ಸು ಇರೋದಿಲ್ಲ. ಓಕೆ? ಸೊ ಹೀಗಿರದೇ ಇರುವ ಪಕ್ಷದಲ್ಲಿ ನಾವೇನು ಮಾಡೋಣ? ಎರಡೂ ಮಿಕ್ಸ್ ಮಾಡೋಣ. ವಿಲ್ ಮಿಕ್ಸ್ ಇಟ್. ಎರಡೂ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಸೊ ವಿ ಗೆಟ್ 2 different types of vapors. ಓಕೆನಾ? ವಿ ಗೆಟ್ 2 different types of vapors. ಕೆಲವೊಂದು ವೇಪರ್ಸ್ಗಳು ಪಿಂಕ್ ಕಲರಲ್ಲಿದ್ದರೆ, ಕೆಲವೊಂದು ವೇಪರ್ಸ್ಗಳು ಚಾಕ್ಲೇಟ್ ಕಲರಲ್ಲಿದೆ. ಓಕೆನಾ? ರೈಟ್. ಸೊ ಯಾಕೆ ಹೀಗೆ ಅಂದರೆ, ಕೆಲವೊಂದರ ಸಂಖ್ಯೆ ಜಾಸ್ತಿ ಇದೆ, ಕೆಲವೊಂದರ ಸಂಖ್ಯೆ ಕಡಿಮೆ ಯಾಕೆ ಮಾಡಿದ್ದೀನಿ ಅಂದರೆ, ದ ರೇಟ್ ಆಫ್ ವೇಪರೈಸೇಷನ್ ಈಸ್ ಡಿಫರೆಂಟ್ ಆ್ಯಸ್ ಕಂಪೇರ್ಡ್ ಟು ಈಚ್ ಅದರ್. ಸೊ ಹೀಗಿದ್ದಾಗ ಇದಕ್ಕೆ ನಾನೇನಂತ ಕರಿತೀನಿ? ಪಿ ನಾಟ್ ಎ ಅಂತ ಕರಿತೀನಿ. ಅದೇ ರೀತಿ ಇದಕ್ಕೆ ನಾನೇನಂತ ಕರಿತೀನಿ ಅಂದರೆ ಪಿ ನಾಟ್ ಬಿ ಅಂತ ಕರಿತೀನಿ. ಪಿ ಎ ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಟ್, ಪಿ ಬಿ ಅಂದರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್. ಎರಡೂ ಮಿಕ್ಸ್ ಮಾಡಿದಾಗ ಪಿ ಎ ಎಷ್ಟಿದೆ ಅಂತ ಹೇಳಬೇಕಂದ್ರೆ, ಇದಕ್ಕೆ ನಾವು ಕೇವಲ ಇದು ಒಂದರದೇ ಹುಡುಕ್ತಾ ಇದ್ದೀವಿ, ಇದರಲ್ಲಿ ಕೇವಲ ಇದ್ರ ಒಂದರದೇ ಹುಡುಕ್ತಾ ಇದ್ದೀವಿ ಅಂದರೆ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಟ್, ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಅಂತ ಹೇಳಿದ ಹಾಗೆ. ಓಕೆನಾ? ಈಗ ಇದನ್ನೇ ನಾನೇನು ಮಾಡ್ತೀನಪ್ಪ ಅಂದರೆ, ಈ ರೀತಿ ಹೇಳ್ಕೊತ ಹೋಗ್ತೇನೆ. ಏನಂತ ಹೇಳ್ತೀನಿ ಅಂದರೆ, ಕನ್ಸಿಡರ್ ಎ ಬೈನರಿ ಸೊಲ್ಯೂಷನ್
consider a binary solution A and B. Solution A and B components both are volatile. ಈಗ ಇಲ್ಲಿ ವಾಲಟೈಲ್ ಅಂದರೆ ಏನು ತಿಳ್ಕೊಬೇಕು ನೋಡಿ. ವಾಲಟೈಲ್ ಅಂದರೆ ಬಹಳ ಬೇಗ ಆವಿ ಆಗೋದಕ್ಕೆ ವಾಲಟೈಲ್ ಅಂತ ಕರಿತೀವಿ. ಸಪೋಸ್ ಪೆಟ್ರೋಲ್ ಇದೆ, ಮತ್ತು ಯಾವ್ದು ತೊಗೋಬೋದು ಅಂದರೆ ಎಸಿಟೋನ್ಸ್ ಇದೆ, ಆಲ್ಕೋಹಾಲ್ಸ್ ಇದೆ, ಇವೆಲ್ಲ ಏನಪ್ಪ ವೇಪರೈಸ್ ತಂತಾನೆ ವೇಪರೈಸ್ ಆಗುತ್ತೆ ಇಟ್ಟಿದ್ದ ಜಾಗದಲ್ಲಿ. ಕರೆಕ್ಟಾ? ಹಾಗಾದರೆ ಇವು ಎರಡೂ ವಾಲಟೈಲ್ ಇರೋದ್ರಿಂದ ಇವು ತಂತಾನೆ ವೇಪರ್ಸ್ಗಳು ಕ್ರಿಯೇಟ್ ಆಗ್ತದೆ. ಅಂದರೆ ಇದ್ರದ್ದು ವೇಪರ್ಸ್ಗೆ ನಾನು ಪಿ ಎ ಅಂತ ಕರಿತೀನಿ, ಸಾಲ್ವೆಂಟ್ ವೇಪರ್ ಪ್ರೆಷರ್ಗೆ ಪಿ ಬಿ ಅಂತ ಕರಿತೀನಿ. ಓಕೆನಾ? ಸೊ ಹಾಗಿದ್ದಾಗ ಇಲ್ಲಿ ನಾನು ಎ ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ ಅಂದ ಕೂಡಲೇ ಇಲ್ಲಿ ಏನಾಗುತ್ತೆ, ಪಿ ಎ ಈಸ್ ದಿ ವೇಪರ್ ಪ್ರೆಷರ್ ಆಫ್ ಎ, ಪಿ ಎ ಈಸ್ ದಿ ವೇಪರ್ ಪ್ರೆಷರ್ ಫಾರ್ ಎ ಆ್ಯಂಡ್ ಪಿ ಬಿ ಈಸ್ ದಿ ವೇಪರ್ ಪ್ರೆಷರ್ ಫಾರ್ ಬಿ ಆಗುತ್ತೆ. Therefore, XA is the mole fraction. ಮೋಲ್ ಫ್ರ್ಯಾಕ್ಷನ್ ಎಲ್ಲಿಂದ ಬಂತು ಅಂತ ಹೇಳಬೇಡಿ, ಯಾಕಂದರೆ ರಾಲ್ಡ್ಸ್ ಅವರು ಏನು ಮಾಡಿದ್ದಾರೆ, ಮೋಲ್ ಫ್ರ್ಯಾಕ್ಷನ್ ಮತ್ತು ಸೊಲ್ಯೂಷನ್ಗಳ ಸಾಲ್ಯುಬಿಲಿಟಿ, ಮೋಲ್ ಫ್ರ್ಯಾಕ್ಷನ್ ಮತ್ತು ಅವುಗಳದ್ದು ಸಾಲ್ಯುಬಿಲಿಟಿ ಎರಡರ ಮೇಲೆ ಕನ್ಸಿಡರ್ ಮಾಡಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆನಾ? ಫಾರ್ ಎ. ಅದೇ ರೀತಿ ಎಕ್ಸ್ ಬಿ ಇಸ್ ದಿ ಮೋಲ್ ಫ್ರ್ಯಾಕ್ಷನ್ ಫಾರ್ ಬಿ ಇದೆ. ಹೀಗಿದ್ದಾಗ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಪ್ರಕಾರ ಏನಾಗುತ್ತಪ್ಪ ಅಂದರೆ ಪಿ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಎ. ಅದೇ ರೀತಿ ಪಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಬಿ ಆಗುತ್ತೆ. ಈ ಪ್ರಪೋರ್ಷನಾಲಿಟಿ ತೆಗೆದ್ರೆ ನಾವು ಏನು ಸಿಗುತ್ತೆ ಅಂದರೆ ಪಿ ನಾಟ್ ಎ ಇಂಟು ಎಕ್ಸ್ ಎ ಸಿಗುತ್ತೆ, ಪಿ ನಾಟ್ ಬಿ ಈಸ್ ಈಕ್ವಲ್ ಟು ಇದು ಪಿ ಬಿ ಈಸ್ ಈಕ್ವಲ್ ಟು ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಅಂತ ಸಿಗುತ್ತೆ. ಏನಂತ ಸಿಗುತ್ತೆ? ಎಕ್ಸ್ ಬಿ ಅಂತ ಸಿಗುತ್ತೆ. ಇದನ್ನೇ ನಾನು ಹೇಳಿದ್ದು, ಅದು ಸಾಲ್ಯುಬಿಲಿಟಿ ಆಫ್ ಅಂದರೆ ಎಟ್ ಎ ಗಿವನ್ ಟೆಂಪ್ರೇಚರ್ ದ ಸೊಲ್ಯೂಷನ್ ಆಫ್ ವಾಲಟೈಲ್ ಕಾಂಪೊನೆಂಟ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಇಂಟು ಇಟ್ಸ್ ಪ್ಯೂರ್ ಕಾಂಪೊನೆಂಟ್. ಮೋಲ್ ಫ್ರ್ಯಾಕ್ಷನ್ ಇಂಟು ಇಟ್ಸ್ ಪ್ಯೂರ್ ಕಾಂಪೊನೆಂಟ್ ಬಗ್ಗೆ ಮಾತಾಡಿದ್ದು ಅರ್ಥ ಆಯ್ತಾ? ಹಾಗಿದ್ಮೇಲೆ ಇಲ್ಲಿ ಪಿ ಎ ಮತ್ತು ಪಿ ಬಿ ಏನಿವೆ, ಪಿ ನಾಟ್ ಎ ಮತ್ತು ಪಿ ನಾಟ್ ಬಿ ಏನಿವೆ ಅಂದರೆ ಪ್ಯೂರ್ ವೇಪರ್ ಪ್ರೆಷರ್ ಫಾರ್ ಎ ಆ್ಯಂಡ್ ಬಿ ಇದೆ ಅಂತ ಅರ್ಥ. ಸರಿನಾ? ಹಾಗಿದ್ಮೇಲೆ ಮುಂದೆ ಏನು, ಮುಂದೆ ಏನಾಗುತ್ತಪ್ಪ ಅಂದರೆ ಮುಂದೆ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್, ಡಾಲ್ಟನ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರಲ್ಲಿ ಏನು ಹೇಳಿದೆ ಅಂದರೆ ಪಿ ಟೋಟಲ್ ಎದಕ್ಕೆ ಸಮನಾಗಿರುತ್ತೆ ಅಂದರೆ ಪಿ ಎ ಪ್ಲಸ್ ಪಿ ಬಿಗೆ ಸಮನಾಗಿರುತ್ತೆ. ಎದಕ್ಕೆ ಸಮನಾಗಿರುತ್ತೆ? ಪಿ ಎ ಪ್ಲಸ್ ಪಿ ಬಿಗೆ. ಸೊ ಹಾಗಿದ್ಮೇಲೆ ನಾವಿಲ್ಲಿ ಏನಂತ ಬರಿಬೋದಪ್ಪ ಅಂದರೆ ನಾವು ಫಸ್ಟ್ ಇದನ್ನು ನೋಡ್ಕೊಂಡಿದ್ವಿ, ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಸ್ ಈಕ್ವಲ್ ಟು 1 ಅಂತ ಫಸ್ಟ್ ಇಯರಲ್ಲಿ ಓದಿದ್ವಿ. ಸೊ 1 ಮೈನಸ್ ಎಕ್ಸ್ ಎ ಈಸ್ ಈಕ್ವಲ್ ಟು ಎಕ್ಸ್ ಬಿ ಆಗುತ್ತೆ. ಅದೇ ರೀತಿ 1 ಮೈನಸ್ ಎಕ್ಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಎ ಆಗುತ್ತೆ. ಅರ್ಥ ಆಗ್ಲತ್ತ ನಾನು ಹೇಳಿದ್ದು? ಸೊ ಇಲ್ಲೇನು ಮಾಡೋಣ, ಪಿ ಎ ಪ್ಲಸ್ ಪಿ ಬಿ ವ್ಯಾಲ್ಯೂ ಇಡೋಣ. ಪಿ ಎ ವ್ಯಾಲ್ಯೂ ಅಂದರೆ ಎಷ್ಟು ಇಟ್ಟಿದ್ವಿ? ಪಿ ಎ ಅಂದರೆ ಏನಿದೆ? ಪಿ ಟೋಟಲ್ ಈಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಇದೆ, ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಇದೆ. ಕರೆಕ್ಟಾ? ಈಗ ಪಿ ಟಿ ಈಸ್ ಈಕ್ವಲ್ ಟು ಪಿ ನಾಟ್, ಒಂದು ಸರಿ ಎಕ್ಸ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಮತ್ತೊಂದು ಸರಿ ಎಕ್ಸ್ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೊದಲನೇದಾಗಿ ಎಕ್ಸ್ ಎ ಮಾಡಿದ್ರೆ ಪಿ ಎ ಇಂಟು 1 ಮೈನಸ್ ಎಕ್ಸ್ ಬಿ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಆಗುತ್ತೆ. ಈಗ ಇದನ್ನು ಮುಂದೆ ತರೋಣ, ಪಿ ಟಿ ಈಸ್ ಈಕ್ವಲ್ ಟು ಪಿ ನಾಟ್ ಬಿ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಪಿ ನಾಟ್ ಮಲ್ಟಿಪ್ಲೈ ಮಾಡಿ, ಪಿ ನಾಟ್ ಎ ಮೈನಸ್ ಪಿ ನಾಟ್ ಎ ಇಂಟು ಎಕ್ಸ್ ಬಿ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಕರೆಕ್ಟಾ? ಅರ್ಥ ಆಗ್ಲತ್ತ ನಾನು ಹೇಳಿದ್ದು? ಸರಿ. ಹೀಗಿದ್ಮೇಲೆ ಏನಾಗುತ್ತೆ ಇವಾಗ
ಸೊ ನೆಕ್ಸ್ಟ್ ವಾಟ್ ವಿ ವಿಲ್ ಡು, ಈ ಪಿ ನಾಟ್ ಎನ ಆ್ಯಸ್ ಇಟ್ ಈಸ್ ಹೀಗೆ ಇಡೋಣ. ಹೀಗೆ ಇಟ್ಬಿಟ್ಟು ಇದನ್ನು ಮುಂದೆ ತರೋಣ. ಪಿ ನಾಟ್ ಬಿ ಪ್ಲಸ್ ಎಕ್ಸ್ ಬಿ ಮೈನಸ್ ಪಿ ನಾಟ್ ಎ ಇಂಟು ಎಕ್ಸ್ ಬಿ. ಪಿ ನಾಟ್ ಎ ಇಲ್ಲಿ ಎಕ್ಸ್ ಬಿ ಕಾಮನ್ ಇದೆ, ಪ್ಲಸ್ ಕಾಮನ್ ಇದ್ದಾಗ ಪಿ ನಾಟ್ ಬಿ ಮೈನಸ್ ಪಿ ನಾಟ್ ಎ ಇಂಟು ಎಕ್ಸ್ ಬಿ. ಈ ರೀತಿ ನಾವು ಪಿ ಟೋಟಲ್ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಹೀಗೊಂದು ಸರಿ ಆದರೆ ಇನ್ನೊಂದು ಹೇಗಪ್ಪ ಅಂದರೆ, ಈಗ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಟಿ ಈಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಈಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಎ. ಸೊ ಆ್ಯಸ್ ಇಟ್ ಈಸ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಮೈನಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಕರೆಕ್ಟಾ? ಸೊ ಈಗ ಇದನ್ನು ಈ ಕಡೆ ಹಾಕಿದ್ರೆ ಇದು ಕಾಮನ್ ಆಗಿಬಿಡುತ್ತೆ. ಸೊ ಪಿ ನಾಟ್ ಬಿ ಪ್ಲಸ್ ಪಿ ಪ್ಲಸ್ ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಆಗುತ್ತೆ. ಸರಿ, ಮಿಸ್ ಆಯ್ತಲ್ಲ, 1 ಸೆಕೆಂಡ್. ಈಗ ಏನು ಮಾಡ್ತೀರಿ, ಇಲ್ಲಿ ನೋಡಿರಿ, ಇಲ್ಲೂ ಎಕ್ಸ್ ಎ ಇದೆ, ಇದು ಪಿ ನಾಟ್ ಎ ಇಂಟು ಎಕ್ಸ್ ಎ ಆಗಬೇಕು, ಪಿ ಆಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಹೀಗಾದಾಗ ನೆಕ್ಸ್ಟ್ ನೋಡಿ, ಪಿ ನಾಟ್ ಬಿನ ಮುಂದೆ ತರೋಣ. ಪಿ ನಾಟ್ ಬಿ ಮುಂದೆ ಬಂತು, ಆಮೇಲೆ ಇದನ್ನು ಹಿಂದ್ಗಡೆ ಬೇಡ, ಪ್ಲಸ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಮೈನಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಎ. ಇಲ್ಲಿ ಕಾಮನ್ ತೆಗೆದ್ರೆ ಏನು ಸಿಗುತ್ತೆ, ಪಿ ನಾಟ್ ಬಿ ಪ್ಲಸ್ ಬ್ರ್ಯಾಕೆಟಲ್ಲಿ ಪಿ ನಾಟ್ ಎ ಮೈನಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಎ ಸಿಗುತ್ತೆ. ಸೊ ಈ ರೀತಿಯಾಗಿ 2 ಇಕ್ವೇಷನ್ ಬರುತ್ತೆ. ನಿಮಗೆ ಯಾವುದ್ರದ್ದು ಕಾಂಪೊನೆಂಟ್ಸ್ ಕಂಡುಹಿಡಿಬೇಕಾಗಿದೆ ಅನ್ನೋದನ್ನು ನೀವು ಮೇಲ್ಗಡೆ ಇರುವಂಥ 2 ರಿಯಾಕ್ಷನ್ಗಳನ್ನು ನೋಡಿಕೊಂಡು ನೀವು ಕಂಡುಹಿಡಿಬೋದು. ಓಕೆನಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಾಲ್ಸ್ ಲಾ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಲ್ಸ್ ಲಾ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ರಾಲ್ಸ್ ಲಾ ಸ್ಟೇಟ್ಮೆಂಟ್. ಎನಿ ಡೌಟ್ಸ್? ಹಾಗಾದರೆ ಮುಂದೆ ಏನು ಮಾಡ್ತಾನಪ್ಪ ಅಂದರೆ, ಇದನ್ನೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವನು ಒಂದು ಗ್ರಾಫನ್ನು ಬಳಸ್ಕೊಂಡಿದ್ದಾನೆ. ಇಟ್ ಇಸ್ ದ ಗ್ರಾಫ್. ಸೊ ಐ ಆಲ್ರೆಡಿ ಡ್ರಾಡ್ ದಟ್ ಗ್ರಾಫ್. ಐ ವಿಲ್ ಶೋ ಯು. ಎಲ್ಲಿ ಹೋಯಿತು? ಎನಿಹೌ ಇನ್ನೊಂದು ಸರಿ ಡ್ರಾ ಮಾಡ್ತೀನಿ. ಸಪೋಸ್ ಅವನೇನು ಮಾಡ್ತಾನೆ, 2 ಕಾಂಪೊನೆಂಟ್ಗಳ ಮಧ್ಯೆ ಗ್ರಾಫ್ ಡ್ರಾ ಮಾಡಿ ತೋರಿಸ್ತಾನೆ. ಒಂದು ಕಡೆ ವೇಪರ್ ಪ್ರೆಷರ್ ಇಟ್ಕೋತಾನೆ, ಬೋತ್ ಸೈಡಿಗೆ ಯಾವ ವೇಪರ್ ಪ್ರೆಷರ್. ಇಲ್ಲಿ ಏನು ತೊಗೋತೀವಿ ಅಂದರೆ ಮೋಲ್ ಫ್ರ್ಯಾಕ್ಷನ್ ತೊಗೋತೀವಿ. ಏನು ತೊಗೋತೀವಿ? ಮೋಲ್ ಫ್ರ್ಯಾಕ್ಷನ್. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಸ್ಟಾರ್ಟಿಂಗ್ 1 ಇದ್ದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಎಷ್ಟಿರುತ್ತೆ? ಸ್ಟಾರ್ಟಿಂಗಲ್ಲಿ 0 ಇರುತ್ತೆ. ಈ ಎಂಡಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ 0 ಇದ್ದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಅದಕ್ಕೆ ಸಮನಾಗಿರುತ್ತೆ, 1ಕ್ಕೆ ಸಮನಾಗಿರುತ್ತೆ. ಕರೆಕ್ಟಾ? ಎರಡರದ್ದು ವೇಪರ್ ಪ್ರೆಷರ್ಗಳು ಒಂದೇ ಇರಲ್ಲ. ಅದಕ್ಕೆ ನಾನು ಸ್ವಲ್ಪ ಇದು ಕಡಿಮೆ ಇದ್ದರೆ ಸ್ವಲ್ಪ ಇದು ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಫಾರ್ ಇನ್ಸ್ಟೆಂಟ್, ಸರ್ ನಾನು ಇದನ್ನು ಇಟ್ಕೊಂಡ್ರೆ ಬರುತ್ತೆ, ಡೋಂಟ್ ವರಿ. ಸೊ ಇದು ಯಾವುದ್ರ ವೇಪರ್ ಪ್ರೆಷರಪ್ಪ ಅಂದರೆ, ಇದು ಬಂದು ಪ್ಯೂರ್ ವೇಪರ್ ಅಂದರೆ ವೇಪರ್ ಪ್ರೆಷರ್ ಆಫ್ ಎ, ಇದು ಬಂದು ಪ್ರೆಷರ್ ಆಫ್ ಬಿ. ಈ ಎರಡರ ಮಧ್ಯೆ ನಾನು ಜೋಡಿಸಿದರೆ ನಮಗೆ ಸಿಗೋ ವ್ಯಾಲ್ಯೂ ಯಾವುದಂದರೆ ಪಿ ಟೋಟಲ್ ಈಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ ಸಿಗುತ್ತೆ. ಹಾಗಾದರೆ ಪಿ ಎ ಯಾವುದು, ಪಿ ಬಿ ಯಾವುದು? ಇಲ್ಲಿಂದ ಇಲ್ಲಿವರೆಗೆ ನಾನು ಗ್ರಾಫ್ ಏನು ಜಾಯಿನ್ ಮಾಡ್ತಿಲ್ಲ, ದಿಸ್ ವಿಲ್ ಬಿ ಯುವರ್ ಪಿ ಬಿ. ಮತ್ತು ಇಲ್ಲಿಂದ ಇಲ್ಲಿವರೆಗೆ ನಾನೇನು ಜಾಯಿನ್ ಮಾಡ್ತಿಲ್ಲ, ದಿಸ್ ವಿಲ್ ಬಿ ಯುವರ್ ಪಿ ಎ. ಸೊ ಪಿ ಎ ಮತ್ತು ಪಿ ಬಿ ಕೂಡಿಸಿದರೆ ಪಿ ಟೋಟಲ್ ವ್ಯಾಲ್ಯೂ ಬರುತ್ತೆ ಅಂತ ಅವನು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದಾನೆ. ಅರ್ಥ ಆಯಿತಾ? ಸೊ ದಿಸ್ ಈಸ್ ದಿ ರಾಲ್ಸ್ ಲಾ ಇಕ್ವೇಷನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಕಂಟಿನ್ಯೂಷನ್ ಮಾಡೋಣಪ್ಪ ಅಂದರೆ, ರಾಲ್ಸ್ ಲಾ ಫಾರ್ ದ ಸ್ಪೆಷಲ್ ಕೇಸ್ ಅಂತ ಒಂದು ಬರುತ್ತೆ. ಆ ಸ್ಪೆಷಲ್ ಕೇಸ್ ಎಲ್ಲಿ ಬರುತ್ತೆ ಅದನ್ನು ನೋಡೋಣ. ಮತ್ತು ವೇಪರ್ ಪ್ರೆಷರ್ ಇನ್ ದ ಸೊಲ್ಯೂಷನ್ಸ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಮಧ್ಯೆ ನೋಡೋಣ. ಓಕೆ, ಅಲ್ಲಿವರೆಗೆ ನಿಮಗೇನೇ ಕಮೆಂಟ್ಸ್